ಎಂತೆಂಥ ನಾಯಕರು ಎಂತೆಂಥ ಹೇಳಿಕೆ ಕೊಟ್ಟಿದ್ದಾರೆ, ತುಂಬ ಕತೆಗಳಾಗಿದೆ. ದೇವೇಗೌಡರು ಕೂಡ ಒಮ್ಮೆ ಯಡಿಯೂರಪ್ಪನವರನ್ನ 2011ರಲ್ಲಿ ನೈಸ್ ರೋಡಲ್ಲಿ ಭಾಳ ಕೆಟ್ಟ ಕೊಳಕ ಪದ ಬಳಸಿದ್ರು. ನಂತರ ಜೊತೆಯಾಗಿ ಇವತ್ತು ಪ್ರಚಾರ ಮಾಡಿದ್ದಾರೆ. ಆ್ಯಂಡ್ ಇನ್ನೂ ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದ್ದಾರೆ. ಈಗ ಬಾಲಕೃಷ್ಣ ಮಾತಾಡಿದ್ದಾರೆ. ನನಗೆ ಒಂದು ಆಕ್ಷೇಪ ಇದೆ. ಬಾಲಕೃಷ್ಣ ಅವರು ಆ ಖರ್ಗೆ ಅವರನ್ನು ಯಾಕೆ ಅವರ ಬಣ್ಣದ ಕಾರಣಕ್ಕಾಗಿ ಮತ್ತೆ ಹೇಳ್ತಾ ಇರಬೇಕು? ಇವರ ವಿರುದ್ಧ, ಇಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕೆಲವು ಕ್ರಮಗಳನ್ನು ಕೈಗೊಳ್ಬೇಕು ರೀ. ಎಂತೆಂಥ ಹೇಳಿಕೆ ಬಂದಿದೆ. ಒಬ್ಬರು ಎಸ್ ಕೃಷ್ಣ, ನಮ್ಗೆ ಗೊತ್ತಿದೆ ಎಸ್ ಕೃಷ್ಣ, ನಾನು ಈ ಹಿಂದೆ ಕೂಡ ಹೇಳಿದ್ದೆ. ಎಸ್ ಕೃಷ್ಣ ಯಾಕೆ ಜೆಂಟ್ಲ್ಮ್ಯಾನ್ ಅಂತ ಕರೆಯೋದು ಅಂತಂದರೆ, ಬಾಯಿ ಮಾತಿನಿಂದ ಒಂದು ಮಾತು ಹೇಳ್ಬಿಡ್ತಾರೆ ಅವರು. ಯಾರಿಗೆ? ಸದಾನಗೌಡರಿಗೆ. ಏನು ಅಂತ? ಹಲ್ಕಿಸೀತಾರೆ ಅಂತ ಹೇಳ್ಬಿಡ್ತಾರೆ. ಸದಾನಗೌಡರು ಹಲ್ಕಿಸೀತಾರೆ ಅಂತ ಸುದ್ದಿ ಆಗತ್ತೆ. ಅದು ಮರುದಿವಸ ಗೊತ್ತಾಗ್ಬಿಡುತ್ತೆ ಎಸ್ ಕೃಷ್ಣ ಅವ್ರಿಗೆ. ಫೋನ್ ಮಾಡಿ ಸಾರಿ ಕೇಳ್ತಾರೆ ಸದಾನಗೌಡರಿಗೆ. ಪತ್ರಿಕಾ ಪ್ರಕಟಣೆ ಅಲ್ಲಿ ಹೇಳ್ತಾರೆ, ನಾನು ಹಂಗೆ ಹೇಳಬಾರ್ದಾಗಿತ್ತು, ವಿಷಾದ ವ್ಯಕ್ತಪಡಿಸ್ತೇನೆ ಅಂತೇಳಿ. ಅದು ರೀ ಆ ಥರ ರಾಜಕೀಯ ಮಾಡೋದು ಅಂದರೆ. ಅದಕ್ಕೆ ಎಸ್ ಕೃಷ್ಣ ಬಿ ಜೆ ಪಿಗೆ ಹೋಗಲಿ ಮತ್ತೊಂದು ಹೋಗಲಿ, ಅವ್ರಿಗೆ ಇರೋ ಗೌರವ ಕಡಿಮೆ ಆಗೋದಿಲ್ಲ. ಕಾಂಗ್ರೆಸ್ ಅವರು ಹೋಗ್ತಾರೆ, ಬಿ ಜೆ ಪಿ ಅವರು ಹೋಗ್ತಾರೆ, ಜೆ ಡಿ ಎಸ್ ಅವರು ಕೂಡ ಹೋಗ್ತಾರೆ ಅವರ ಬಳಿಗೆ. ಬಾಲಕೃಷ್ಣ ಏನು ಹೇಳಿದ್ರು ಹೇಳ್ತೀನಿ ಒಂದು ಬ್ರೇಕ್ ಆದ ನಂತರ. ತಗೊಳ್ಳಿ. ಓಕೆ, ಬಾಲಕೃಷ್ಣ ಮಾತಾಡಿದ್ದಾರೆ. ಈಗ HDD ವಿರುದ್ಧ ಶಾಸಕ ಬಾಲಕೃಷ್ಣ, ಮಾಗಡಿ MLA. ಈ ಹಿಂದೆ ಖರ್ಗೆ ಅವರನ್ನು ನಾನು ಹೇಳಲ್ಲ, ಯಾಕೆ ಹೇಳಬೇಕು ಅವ್ರ ಬಗ್ಗೆ. ಈಗ ಕುಮಾರಸ್ವಾಮಿಗೆ ಅಂದರೆ ಸುದ್ದಿ ಆಗತ್ತೆ ಅಂತ ನಾವು ಕೊಚ್ಚೆ ಅಂದಮೇಲೆ ನಮ್ಮ ಜೊತೆ ಯಾಕಿದ್ರು, ಹಾಗಾದರೆ HDK ಕೊಚ್ಚೆನೇ ಎಂದು ಬಾಲಕೃಷ್ಣ ಟಾಂಗ್ ಕೊಟ್ಟಿದ್ದಾರೆ. ಈ ಹಿಂದೆ HDKಗೆ ಪನ್ನೀರ್ ಆಗಿದ್ವಿ, ಈಗ ಕೊಚ್ಚೆ ಆಗಿದ್ದೇವೆ, ನಾವು ಏನು ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ದಳಪತಿಗಳ ವಿರುದ್ಧ ಶಾಸಕ ಬಾಲಕೃಷ್ಣ ಗುಡುಗಿದ್ದಾರೆ. ಶಾಸಕ ಬಾಲಕೃಷ್ಣ ಹೇಳಿಕೆ ಚನ್ನಪಟ್ಟಣ ಅಂದರೆ ಇನ್ನೂ ಕೆಲವು ಪದಗಳನ್ನು ಹೇಳಿದ್ದಾರೆ. ನಮ್ಮನ್ನು ಬೋಮಗ ಅಂದರೂ ಕೂಡ ನಾವು ಅನಿಸ್ಕೋಬೇಕು, ಏನೂ ಆಗಲ್ಲ, ಇವ್ರು ಹೇಳಿದ್ರೆ ಮಾತ್ರ ಸುದ್ದಿ ಆಗುತ್ತೆ ಅಂತೇಳಿ. ಅದೇ ನಮ್ಮ ಜಮೀರಣ್ಣನ ಕೇಸು, ಅವನೇನೋ ಅಂದ್ಬಿಟ್ಟು ಅದು ಹಿಂದೆ ಖರ್ಗೆ ಅವ್ರಿಗೆ ಅರ್ಗದ ಜ್ಞಾನೇಂದ್ರ ಅವರು ಇದೇ ಪದ ಉಪಯೋಗಿಸಿದ್ರು, ಕರಿಯ ಅಂತಕ್ಕಂಥ ಪದನ. ಆದರೂ ಮಾಧ್ಯಮದವ್ರು ನೀವು ಯಾಕೋ ಜಾಸ್ತಿ ಹೈಪ್ ಮಾಡಲಿಲ್ಲ ಅದನ್ನು. ಖರ್ಗೆ ಅವ್ರನ್ನ ಕರಿಯ ಅಂದಾಗ ನೀವು ಒಪ್ಕೋತೀರಾ, ಬೇರೆ ಯಾರನ್ನ ಕರಿಯ ಅಂದಾಗ ನೀವು ಅದನ್ನು ಹೈಪ್ ಮಾಡ್ತೀರಾ. ಯಡಿಯೂರಪ್ಪನವರು ವಿಧಾನಸಭೆ ಅಧಿವೇಶನದಲ್ಲಿ ಕುಮಾರಸ್ವಾಮಿರವ್ರ ಬಗ್ಗೆ ದುರ್ಯೋಧನ, ಅವ್ರ ಮನೆ ದೇವರು ನಾಗರಾವು, ಅದು ಇದು ಅಂತ ಹೇಳಿದಾಗ ನನ್ನನ್ನು ಯಾರು ಮುಖ್ಯಮಂತ್ರಿ ಮಾಡಿದ್ರು ಅಂಥೇಳಿ, ಯಡಿಯೂರಪ್ಪನವ್ರು ಏನು ಮಾಡಲ್ಲ ನನ್ನ ಮುಖ್ಯಮಂತ್ರಿ, ನನ್ನನ್ನು ಮುಖ್ಯಮಂತ್ರಿ ಮಾಡಿದವರು ಚಲುವರಾಯ ಸ್ವಾಮಿ ಅವರು, ಬಾಲಕೃಷ್ಣ ಅವರು, ಪುಟ್ಟಣ್ಣವರು, ಜಮೀರು ಅಂತೇಳಿ ನಿಮ್ಮ ಅವರ ಸ್ಟೇಟ್ಮೆಂಟ್ನ ಒಂದ್ಸರಿ ರಿವೀಲ್ ಮಾಡಿ ತಾವು ದಯಮಾಡಿ ನೋಡಬೇಕು. ಅವತ್ತು ನಾವು ಕೊಚ್ಚೆ ಆಗಿರಲಿಲ್ಲ, ನಾವಿವತ್ತು ವಿರೋಧವಾಗಿದ್ದೀವಿ, ಅದಕ್ಕೆ ನಾವು ಅವ್ರಿಗೆ ಕೊಚ್ಚೆ ಕಣ್ಣಂಗೆ ಕಾಣ್ತಾ ಇದ್ದೀವಿ. ಇಬ್ಬರು ತಪ್ಕೊಂಡ್ಮೇಲೆ ಇಬ್ಬರು ಕೊಚ್ಚೆನೇ ತಾನೆ, ಅವರು ಕೊಚ್ಚೆ ನಾವು ಕೊಚ್ಚೆ, ಇಬ್ಬರು ಕೊಚ್ಚೆ. ಅದೇನು ಹೇಳೇ ಇಲ್ಲ ಅಂದರೆ ಕುಳ್ಳ ಅಂತ ಹೇಳವ್ರೆ, ಎಲ್ಲವನ್ನೂ ಅವ್ನು ಕುಳ್ಳ ಅನ್ನೋರು. ಅದು ಪ್ರೀತಿಯಿಂದ ಅಂದಂಥ ಪದಗಳು ಆ ಸಂದರ್ಭಗಳಲ್ಲಿ. ಈಗ ಅಂದವರು ಇಲ್ವೋ, ನಾವೆಲ್ಲ ಒಟ್ಟಿಗೆ ಇದ್ದಾಗ ಅಂದವ್ರೆ. ಈಗ ಅವಾಗ ಚೆನ್ನಾಗಿದ್ದಾಗ ಇವರೆಲ್ಲ ನಮ್ಮ ಅಮೃತ, ಇವರೆಲ್ಲ ಅದೇನೋ ಹೇಳ್ತಾರಲ್ಲ ಮೈ ಮೇಲೆ ಹಾಕತ್ತೀವಲ್ಲ, ಅದೆಂತದಣ್ಣ ಮದುವೆಗಿದ್ವೇನಲ್ಲಿ ಸೆಂಟ್ ಅಲ್ಲ, ಅದೇನೋ ಅಂತಾರಲ್ಲ ಹಿಂಗೆ ಇರ್ತಾರಲ್ಲ ಪನ್ನೀರು, ಅವಾಗೆಲ್ಲ ಪನ್ನೀರ್ ಆಗಿದ್ದೋ ಕುಮಾರಣ್ಣಂಗೆ. ಈಗ ವಿರೋಧವಾಗಿರೋದಕ್ಕೆ ಕೊಚ್ಚೆಗಳಾಗ್ಬಿಟ್ಟಿದ್ದೀವಿ. ಈಗ ಒಕ್ಲಿಗರು ಕುಮಾರಣ್ಣ ಏನಂದ್ರು ತಡ್ಕೋದೇ, ನಾವೇನು ಅನ್ನಂಗಿಲ್ಲ, ನಮ್ಮ ದುರಂತ ಅದು. ಅವ್ರು ಏನು ಬೈದ್ರು ಕೇಳ್ತಾರೆ. ನನ್ನನ್ನು ಬಾಲಕೃಷ್ಣ ಅಂದರು ಅವ್ರು ಏನು ಕೇಳಲ್ಲ, ಒಳ್ಳೆ ಮಾತಾಡಿದ್ರು ದೇವೇಗೌಡರು ಬಾಲಕೃಷ್ಣಂಗೆ ಅಂತಾರೆ. ನಾವೇನಾರ ಅಂಥ ಪದ ಪ್ರಯೋಗ ಮಾಡಿದಾಗ ಬಾಲಕೃಷ್ಣ ನಾಗರಿಂಗನ ಬಗ್ಗೆ ದೇವೇಗೌಡರ ಬಗ್ಗೆ ಅಂತಾರೆ. ನಮ್ಮ ಜನಾಂಗದಲ್ಲಿ ಆ ಥರ ಅವ್ರಿಗೆ ಅನುಕೂಲ ಐತೆ, ಅದರಿಂದ ಅವ್ರೇನು ಮಾಡ್ತಾರೆ ಅದನ್ನು ಉಪಯೋಗಿಸ್ಕೊಂಡು ಅದರಿಂದ ಅನುಕೂಲ ಮಾಡಬೇಕು. ಒಕ್ಕಲಿಗ ಜನಾಂಗದಿಂದ ಅದರಿಂದ ಒಕ್ಕಲಿಗರಿಗೆ ಅನುಕೂಲ ಅದಲ್ಲ, ಅವರು ಚುನಾವಣೆಯಲ್ಲಿ ತಮ್ಮ ಕುಟುಂಬವನ್ನು ಬೆಳೆಸ್ಕೊಳ್ಳಿಕ್ಕೆ. ಎಂತೆಂಥ ನಾಯಕರು ಎಂತೆಂಥ ಹೇಳಿಕೆ ಕೊಟ್ಟಿದ್ದಾರೆ, ತುಂಬ ಕತೆಗಳಾಗಿದೆ. ದೇವೇಗೌಡರು ಕೂಡ ಒಮ್ಮೆ ಯಡಿಯೂರಪ್ಪನವರನ್ನ 2011ರಲ್ಲಿ ನೈಸ್ ರೋಡಲ್ಲಿ ಭಾಳ ಕೆಟ್ಟ ಕೊಳಕ ಪದ ಬಳಸಿದ್ರು. ನಂತರ ಜೊತೆಯಾಗಿ ಇವತ್ತು ಪ್ರಚಾರ ಮಾಡಿದ್ದಾರೆ. ಆ್ಯಂಡ್ ಇನ್ನೂ ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದ್ದಾರೆ. ಈಗ ಬಾಲಕೃಷ್ಣ ಮಾತಾಡಿದ್ದಾರೆ. ನನಗೆ ಒಂದು ಆಕ್ಷೇಪ ಇದೆ. ಬಾಲಕೃಷ್ಣ ಅವರು ಆ ಖರ್ಗೆ ಅವರನ್ನು ಯಾಕೆ ಅವರ ಬಣ್ಣದ ಕಾರಣಕ್ಕಾಗಿ ಮತ್ತೆ ಹೇಳ್ತಾ ಇರಬೇಕು? ಇವರ ವಿರುದ್ಧ, ಇಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕೆಲವು ಕ್ರಮಗಳನ್ನು ಕೈಗೊಳ್ಬೇಕು ರೀ. ಎಂತೆಂಥ ಹೇಳಿಕೆ ಬಂದಿದೆ. ಒಬ್ಬರು ಎಸ್ ಕೃಷ್ಣ, ನಮ್ಗೆ ಗೊತ್ತಿದೆ ಎಸ್ ಕೃಷ್ಣ, ನಾನು ಈ ಹಿಂದೆ ಕೂಡ ಹೇಳಿದ್ದೆ. ಎಸ್ ಕೃಷ್ಣ ಯಾಕೆ ಜೆಂಟ್ಲ್ಮ್ಯಾನ್ ಅಂತ ಕರೆಯೋದು ಅಂತಂದರೆ, ಬಾಯಿ ಮಾತಿನಿಂದ ಒಂದು ಮಾತು ಹೇಳ್ಬಿಡ್ತಾರೆ ಅವರು. ಯಾರಿಗೆ? ಸದಾನಗೌಡರಿಗೆ. ಏನು ಅಂತ? ಹಲ್ಕಿಸೀತಾರೆ ಅಂತ ಹೇಳ್ಬಿಡ್ತಾರೆ. ಸದಾನಗೌಡರು ಹಲ್ಕಿಸೀತಾರೆ ಅಂತ ಸುದ್ದಿ ಆಗತ್ತೆ. ಅದು ಮರುದಿವಸ ಗೊತ್ತಾಗ್ಬಿಡುತ್ತೆ ಎಸ್ ಕೃಷ್ಣ ಅವ್ರಿಗೆ. ಫೋನ್ ಮಾಡಿ ಸಾರಿ ಕೇಳ್ತಾರೆ ಸದಾನಗೌಡರಿಗೆ. ಪತ್ರಿಕಾ ಪ್ರಕಟಣೆ
ಅಲ್ಲಿ ಹೇಳ್ತಾರೆ, ನಾನು ಹಂಗೆ ಹೇಳಬಾರ್ದಾಗಿತ್ತು, ವಿಷಾದ ವ್ಯಕ್ತಪಡಿಸ್ತೇನೆ ಅಂತೇಳಿ. ಅದು ರೀ ಆ ಥರ ರಾಜಕೀಯ ಮಾಡೋದು ಅಂದರೆ ಅದಕ್ಕೆ ಎಸ್ ಎಂ ಕೃಷ್ಣ ಬಿ ಜೆ ಪಿಗೆ ಹೋಗಲಿ ಮತ್ತೊಂದು ಹೋಗಲಿ ಅವ್ರಿಗೆ ಇರೋ ಗೌರವ ಕಡಿಮೆ ಆಗೋದಿಲ್ಲ. ಕಾಂಗ್ರೆಸ್ ಅವರು ಹೋಗ್ತಾರೆ, ಬಿ ಜೆ ಪಿ ಅವರು ಹೋಗ್ತಾರೆ, ಜೆ ಡಿ ಎಸ್ ಅವರು ಕೂಡ ಹೋಗ್ತಾರೆ ಅವರ ಬಳಿಗೆ. ಬಾಲಕೃಷ್ಣ ಏನು ಹೇಳಿದ್ರು ಹೇಳ್ತೀನಿ ಒಂದು ಬ್ರೇಕ್ ಆದ ನಂತರ. ತಗೊಳ್ಳಿ. ಓಕೆ, ಬಾಲಕೃಷ್ಣ ಮಾತಾಡಿದ್ದಾರೆ ಈಗ. HDK HDD ವಿರುದ್ಧ ಶಾಸಕ ಬಾಲಕೃಷ್ಣ ಮಾಗಡಿ MLA. ಈ ಹಿಂದೆ ಖರ್ಗೆ ಅವರನ್ನು ನಾನು ಹೇಳಲ್ಲ, ಯಾಕೆ ಹೇಳಬೇಕು ಅವ್ರ ಬಗ್ಗೆ. ಈಗ ಕುಮಾರಸ್ವಾಮಿಗೆ ಅಂದರೆ ಸುದ್ದಿ ಆಗತ್ತೆ ಅಂತ ನಾವು ಕೊಚ್ಚೆ ಅಂದಮೇಲೆ ನಮ್ಮ ಜೊತೆ ಯಾಕಿದ್ರು, ಹಾಗಾದರೆ HDK ಕೊಚ್ಚೆನೆ ಎಂದು ಬಾಲಕೃಷ್ಣ ಟಾಂಗ್ ಕೊಟ್ಟಿದ್ದಾರೆ. ಈ ಹಿಂದೆ HDKಗೆ ಪನ್ನೀರ್ ಆಗಿದ್ವಿ, ಈಗ ಕೊಚ್ಚೆ ಆಗಿದ್ದೇವೆ, ನಾವು ಏನು ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ದಳಪತಿಗಳ ವಿರುದ್ಧ ಶಾಸಕ ಬಾಲಕೃಷ್ಣ ಗುಡುಗಿದ್ದಾರೆ. ಶಾಸಕ ಬಾಲಕೃಷ್ಣ ಹೇಳಿಕೆ ಚನ್ನಪಟ್ಟಣ ಅಂದರೆ ಇನ್ನೂ ಕೆಲವು ಪದಗಳನ್ನು ಹೇಳಿದ್ದಾರೆ. ನಮ್ಮನ್ನು ಬೋಮಗ ಅಂದರೂ ಕೂಡ ನಾವು ಅನಿಸ್ಕೋಬೇಕು, ಏನೂ ಆಗಲ್ಲ, ಇವ್ರು ಹೇಳಿದ್ರೆ ಮಾತ್ರ ಸುದ್ದಿ ಆಗುತ್ತೆ ಅಂತೇಳಿ. ಅದೇ ನಮ್ಮ ಜಮೀರಣ್ಣನ ಕೇಸು, ಅವನೇನೋ ಅಂದ್ಬಿಟ್ಟು ಅದು ಹಿಂದೆ ಖರ್ಗೆ ಅವ್ರಿಗೆ ಅರ್ಗದ ಜ್ಞಾನೇಂದ್ರ ಅವರು ಇದೇ ಪದ ಉಪಯೋಗಿಸಿದ್ರು, ಕರಿಯ ಅಂತಕ್ಕಂಥ ಪದನ. ಆದರೂ ಮಾಧ್ಯಮದವ್ರು ನೀವು ಯಾಕೋ ಜಾಸ್ತಿ ಹೈಪ್ ಮಾಡಲಿಲ್ಲ ಅದನ್ನು. ಖರ್ಗೆ ಅವ್ರನ್ನ ಕರಿಯ ಅಂದಾಗ ನೀವು ಒಪ್ಕೋತೀರಾ, ಬೇರೆ ಯಾರನ್ನ ಕರಿಯ ಅಂದಾಗ ನೀವು ಅದನ್ನು ಹೈಪ್ ಮಾಡ್ತೀರಾ. ಯಡಿಯೂರಪ್ಪನವರು ವಿಧಾನಸಭೆ ಅಧಿವೇಶನದಲ್ಲಿ ಕುಮಾರಸ್ವಾಮಿರವ್ರ ಬಗ್ಗೆ ದುರ್ಯೋಧನ, ಅವ್ರ ಮನೆ ದೇವರು ನಾಗರಾವು, ಅದು ಇದು ಅಂತ ಹೇಳಿದಾಗ ನನ್ನನ್ನು ಯಾರು ಮುಖ್ಯಮಂತ್ರಿ ಮಾಡಿದ್ರು ಅಂತೇಳಿ ಯಡಿಯೂರಪ್ಪನವ್ರು ಏನು ಮಾಡಲ್ಲ, ನನ್ನನ್ನು ಮುಖ್ಯಮಂತ್ರಿ ಮಾಡಿದವರು ಚಲುವರಾಯ ಸ್ವಾಮಿ ಅವರು, ಬಾಲಕೃಷ್ಣ ಅವರು, ಪುಟ್ಟಣ್ಣವರು, ಜಮೀರು ಅಂತೇಳಿ ನಿಮ್ಮ ಅವರ ಸ್ಟೇಟ್ಮೆಂಟ್ನ ಒಂದ್ಸರಿ ರಿವೀಲ್ ಮಾಡಿ ತಾವು ದಯಮಾಡಿ ನೋಡಬೇಕು. ಅವತ್ತು ನಾವು ಕೊಚ್ಚೆ ಆಗಿರಲಿಲ್ಲ, ನಾವಿವತ್ತು ವಿರೋಧವಾಗಿದ್ದೀವಿ, ಅದಕ್ಕೆ ನಾವು ಅವ್ರಿಗೆ ಕೊಚ್ಚೆ ಕಣ್ಣಂಗೆ ಕಾಣ್ತಾ ಇದ್ದೀವಿ. ಇಬ್ಬರು ತಪ್ಕೊಂಡ್ಮೇಲೆ ಇಬ್ಬರು ಕೊಚ್ಚೆನೇ ತಾನೆ, ಅವರು ಕೊಚ್ಚೆ ನಾವು ಕೊಚ್ಚೆ, ಇಬ್ಬರು ಕೊಚ್ಚೆ. ಅದೇನು ಹೇಳೇ ಇಲ್ಲ ಅಂದರೆ ಕುಳ್ಳ ಅಂತ ಹೇಳವ್ರೆ, ಎಲ್ಲವನ್ನೂ ಅವ್ನು ಕುಳ್ಳ ಅನ್ನೋರು. ಅದು ಪ್ರೀತಿಯಿಂದ ಅಂದಂಥ ಪದಗಳು ಆ ಸಂದರ್ಭಗಳಲ್ಲಿ. ಈಗ ಅಂದವರು ಇಲ್ವೋ, ನಾವೆಲ್ಲ ಒಟ್ಟಿಗೆ ಇದ್ದಾಗ ಅಂದವ್ರೆ. ಈಗ ಅವಾಗ ಚೆನ್ನಾಗಿದ್ದಾಗ ಇವರೆಲ್ಲ ನಮ್ಮ ಅಮೃತ, ಇವರೆಲ್ಲ ಅದೇನೋ ಹೇಳ್ತಾರಲ್ಲ ಮೈ ಮೇಲೆ ಹಾಕತ್ತೀವಲ್ಲ, ಅದೆಂತದಣ್ಣ ಮದುವೆಗಿದ್ವೇನೆ ಸೆಂಟ್ ಅಲ್ಲ, ಅದೇನೋ ಅಂತಾರಲ್ಲ ಹಿಂಗೆ ಇರ್ತಾರಲ್ಲ ಪನ್ನೀರು, ಅವಾಗೆಲ್ಲ ಪನ್ನೀರ್ ಆಗಿದ್ದೋ ಕುಮಾರಣ್ಣಂಗೆ. ಈಗ ವಿರೋಧವಾಗಿರೋದಕ್ಕೆ ಕೊಚ್ಚೆಗಳಾಗ್ಬಿಟ್ಟಿದ್ದೀವಿ. ಈಗ ಒಕ್ಲಿಗರು ಕುಮಾರಣ್ಣ ಏನಂದ್ರು ತಡ್ಕೋತದೆ, ನಾವೇನು ಅನ್ನಂಗಿಲ್ಲ, ನಮ್ಮ ದುರಂತ ಅದು. ಅವ್ರು ಏನು ಬೈದ್ರು ಕೇಳ್ತಾರೆ. ನನ್ನನ್ನು ಬಾಲಕೃಷ್ಣ ಅಂದರು ಅವ್ರು ಏನು ಕೇಳಲ್ಲ, ಒಳ್ಳೆ ಮಾತಾಡಿದ್ರು ದೇವೇಗೌಡರು ಬಾಲಕೃಷ್ಣಂಗೆ ಅಂತಾರೆ. ನಾವೇನಾರ ಅಂಥ ಪದ ಪ್ರಯೋಗ ಮಾಡಿದಾಗ ಬಾಲಕೃಷ್ಣ ನಾಗರಿಂಗನ ಬಗ್ಗೆ ದೇವೇಗೌಡರ ಬಗ್ಗೆ ಅಂತಾರೆ. ನಮ್ಮ ಜನಾಂಗದಲ್ಲಿ ಆ ಥರ ಅವ್ರಿಗೆ ಅನುಕೂಲ ಐತೆ, ಅದರಿಂದ ಅವ್ರೇನು ಮಾಡ್ತಾರೆ ಅದನ್ನು ಉಪಯೋಗಿಸ್ಕೊಂಡು ಅದರಿಂದ ಅನುಕೂಲ ಮಾಡಬೇಕು ಒಕ್ಕಲಿಗ ಜನಾಂಗದಿಂದ, ಅದರಿಂದ ಒಕ್ಕಲಿಗರಿಗೆ ಅನುಕೂಲ. ಅದಲ್ಲ, ಅವರು ಚುನಾವಣೆಯಲ್ಲಿ ತಮ್ಮ ಕುಟುಂಬವನ್ನು ಬೆಳೆಸ್ಕೊಳ್ಳಿಕ್ಕೆ ಎಂತೆಂಥ ನಾಯಕರು ಎಂತೆಂಥ ಹೇಳಿಕೆ ಕೊಟ್ಟಿದ್ದಾರೆ, ತುಂಬ ಕಥೆಗಳಾಗಿದೆ. ದೇವೇಗೌಡರು ಕೂಡ ಒಮ್ಮೆ ಯಡಿಯೂರಪ್ಪನವರನ್ನ 2011ರಲ್ಲಿ ನೈಸ್ ರೋಡಲ್ಲಿ ಭಾಳ ಕೆಟ್ಟ ಕೊಳಕ ಪದ ಬಳಸಿದರು. ನಂತರ ಜೊತೆಯಾಗಿ ಇವತ್ತು ಪ್ರಚಾರ ಮಾಡಿದ್ದಾರೆ. ಆ್ಯಂಡ್ ಇನ್ನೂ ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದ್ದಾರೆ. ಈಗ ಬಾಲಕೃಷ್ಣ ಮಾತಾಡಿದರೆ ನನಗೆ ಒಂದು ಆಕ್ಷೇಪ ಇದೆ. ಬಾಲಕೃಷ್ಣ ಅವರು ಆ ಖರ್ಗೆ ಅವರನ್ನು ಯಾಕೆ ಅವರ ಬಣ್ಣದ ಕಾರಣಕ್ಕಾಗಿ ಮತ್ತೆ ಹೇಳ್ತಾ ಇರಬೇಕು? ಇವರ ವಿರುದ್ಧ, ಇಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕೆಲವು ಕ್ರಮಗಳನ್ನು ಕೈಗೊಳ್ಬೇಕು ರೀ. ಎಂತೆಂಥ ಹೇಳಿಕೆ ಬಂದಿದೆ. ಒಬ್ಬರು ಎಸ್ ಎಂ ಕೃಷ್ಣ, ನಮ್ಗೆ ಗೊತ್ತಿದೆ ಎಸ್ ಎಂ ಕೃಷ್ಣ, ನಾನು ಈ ಹಿಂದೆ ಕೂಡ ಹೇಳಿದ್ದೆ. ಎಸ್ ಎಂ ಕೃಷ್ಣ ಯಾಕೆ ಜೆಂಟ್ಲ್ಮ್ಯಾನ್ ಅಂತ ಕರೆಯೋದು ಅಂತಂದರೆ, ಬಾಯಿ ಮಾತಿನಿಂದ ಒಂದು ಮಾತು ಹೇಳ್ಬಿಡ್ತಾರೆ ಅವರು. ಯಾರಿಗೆ? ಸದಾನಗೌಡರಿಗೆ. ಏನು ಅಂತ? ಹಲ್ಕಿಸೀತಾರೆ ಅಂತ ಹೇಳ್ಬಿಡ್ತಾರೆ. ಸದಾನಗೌಡರು ಹಲ್ಕಿಸೀತಾರೆ ಅಂತ ಸುದ್ದಿ ಆಗತ್ತೆ. ಅದು ಮರುದಿವಸ ಗೊತ್ತಾಗ್ಬಿಡುತ್ತೆ ಎಸ್ ಎಂ ಕೃಷ್ಣ ಅವ್ರಿಗೆ. ಫೋನ್ ಮಾಡಿ ಸಾರಿ ಕೇಳ್ತಾರೆ ಸದಾನಗೌಡರಿಗೆ. ಪತ್ರಿಕಾ ಪ್ರಕಟಣೆ ಅಲ್ಲಿ ಹೇಳ್ತಾರೆ, ನಾನು ಹಂಗೆ ಹೇಳಬಾರ್ದಾಗಿತ್ತು, ವಿಷಾದ ವ್ಯಕ್ತಪಡಿಸ್ತೇನೆ ಅಂತೇಳಿ. ಅದು ರೀ ಆ ಥರ ರಾಜಕೀಯ ಮಾಡೋದು ಅಂದರೆ ಅದಕ್ಕೆ ಎಸ್ ಎಂ ಕೃಷ್ಣ ಬಿ ಜೆ ಪಿಗೆ ಹೋಗಲಿ ಮತ್ತೊಂದು ಹೋಗಲಿ ಅವ್ರಿಗೆ ಇರೋ ಗೌರವ ಕಡಿಮೆ ಆಗೋದಿಲ್ಲ. ಕಾಂಗ್ರೆಸ್ ಅವರು ಹೋಗ್ತಾರೆ, ಬಿ ಜೆ ಪಿ ಅವರು ಹೋಗ್ತಾರೆ, ಜೆ ಡಿ ಎಸ್ ಅವರು ಕೂಡ ಹೋಗ್ತಾರೆ ಅವರ ಬಳಿಗೆ. ಬಾಲಕೃಷ್ಣ ಏನು ಹೇಳಿದ್ರು ಹೇಳ್ತೀನಿ ಒಂದು ಬ್ರೇಕ್ ಆದ ನಂತರ. ತಗೊಳ್ಳಿ. ಓಕೆ, ಬಾಲಕೃಷ್ಣ ಮಾತಾಡಿದ್ದಾರೆ ಈಗ. HDK HDD ವಿರುದ್ಧ ಶಾಸಕ ಬಾಲಕೃಷ್ಣ ಮಾಗಡಿ MLA. ಈ ಹಿಂದೆ ಖರ್ಗೆ ಅವರನ್ನು ನಾನು ಹೇಳಲ್ಲ, ಯಾಕೆ ಹೇಳಬೇಕು ಅವ್ರ ಬಗ್ಗೆ. ಈಗ ಕುಮಾರಸ್ವಾಮಿಗೆ ಅಂದರೆ ಸುದ್ದಿ ಆಗತ್ತೆ ಅಂತ ನಾವು ಕೊಚ್ಚೆ ಅಂದಮೇಲೆ ನಮ್ಮ ಜೊತೆ ಯಾಕಿದ್ರು, ಹಾಗಾದರೆ HDK ಕೊಚ್ಚೆನೆ ಎಂದು ಬಾಲಕೃಷ್ಣ ಟಾಂಗ್ ಕೊಟ್ಟಿದ್ದಾರೆ. ಈ ಹಿಂದೆ HDKಗೆ ಪನ್ನೀರ್ ಆಗಿದ್ವಿ, ಈಗ ಕೊಚ್ಚೆ ಆಗಿದ್ದೇವೆ, ನಾವು ಏನು ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ದಳಪತಿಗಳ ವಿರುದ್ಧ ಶಾಸಕ ಬಾಲಕೃಷ್ಣ ಗುಡುಗಿದ್ದಾರೆ. ಶಾಸಕ ಬಾಲಕೃಷ್ಣ ಹೇಳಿಕೆ ಚನ್ನಪಟ್ಟಣ ಅಂದರೆ ಇನ್ನೂ ಕೆಲವು ಪದಗಳನ್ನು ಹೇಳಿದ್ದಾರೆ. ನಮ್ಮನ್ನು
ನಮ್ಮನ್ನು ಬೋಮಗ ಅಂದರೂ ಕೂಡ ನಾವು ಅನಿಸ್ಕೋಬೇಕು, ಏನೂ ಆಗಲ್ಲ, ಇವ್ರು ಹೇಳಿದ್ರೆ ಮಾತ್ರ ಸುದ್ದಿ ಆಗುತ್ತೆ ಅಂತೇಳಿ. ಅದೇ ನಮ್ಮ ಜಮೀರಣ್ಣನ ಕೇಸು, ಅವನೇನೋ ಅಂದ್ಬಿಟ್ಟು ಅದು ಹಿಂದೆ ಖರ್ಗೆ ಅವ್ರಿಗೆ ಅರ್ಗದ ಜ್ಞಾನೇಂದ್ರ ಅವರು ಇದೇ ಪದ ಉಪಯೋಗಿಸಿದರು, ಕರಿಯ ಅಂತಕ್ಕಂಥ ಪದನ. ಆದರೂ ಮಾಧ್ಯಮದವ್ರು ನೀವು ಯಾಕೋ ಜಾಸ್ತಿ ಹೈಪ್ ಮಾಡಲಿಲ್ಲ ಅದನ್ನು. ಖರ್ಗೆ ಅವ್ರನ್ನ ಕರಿಯ ಅಂದಾಗ ನೀವು ಒಪ್ಕೋತೀರಾ, ಬೇರೆ ಯಾರನ್ನ ಕರಿಯ ಅಂದಾಗ ನೀವು ಅದನ್ನು ಹೈಪ್ ಮಾಡ್ತೀರಾ. ಯಡಿಯೂರಪ್ಪನವರು ವಿಧಾನಸಭೆ ಅಧಿವೇಶನದಲ್ಲಿ ಕುಮಾರಸ್ವಾಮಿರವ್ರ ಬಗ್ಗೆ ದುರ್ಯೋಧನ, ಅವ್ರ ಮನೆ ದೇವರು ನಾಗರಾವು, ಅದು ಇದು ಅಂತ ಹೇಳಿದಾಗ ನನ್ನನ್ನು ಯಾರು ಮುಖ್ಯಮಂತ್ರಿ ಮಾಡಿದ್ರು ಅಂತೇಳಿ ಯಡಿಯೂರಪ್ಪನವ್ರು ಏನು ಮಾಡಲ್ಲ, ನನ್ನನ್ನು ಮುಖ್ಯಮಂತ್ರಿ ಮಾಡಿದವರು ಚಲುವರಾಯ ಸ್ವಾಮಿ ಅವರು, ಬಾಲಕೃಷ್ಣ ಅವರು, ಪುಟ್ಟಣ್ಣವರು, ಜಮೀರು ಅಂತೇಳಿ ನಿಮ್ಮ ಅವರ ಸ್ಟೇಟ್ಮೆಂಟ್ನ ಒಂದ್ಸರಿ ರಿವೀಲ್ ಮಾಡಿ ತಾವು ದಯಮಾಡಿ ನೋಡಬೇಕು. ಅವತ್ತು ನಾವು ಕೊಚ್ಚೆ ಆಗಿರಲಿಲ್ಲ, ನಾವಿವತ್ತು ವಿರೋಧವಾಗಿದ್ದೀವಿ, ಅದಕ್ಕೆ ನಾವು ಅವ್ರಿಗೆ ಕೊಚ್ಚೆ ಕಣ್ಣಂಗೆ ಕಾಣ್ತಾ ಇದ್ದೀವಿ. ಇಬ್ಬರು ತಪ್ಕೊಂಡ್ಮೇಲೆ ಇಬ್ಬರು ಕೊಚ್ಚೆನೇ ತಾನೆ, ಅವರು ಕೊಚ್ಚೆ ನಾವು ಕೊಚ್ಚೆ, ಇಬ್ಬರು ಕೊಚ್ಚೆ. ಅದೇನು ಹೇಳೇ ಇಲ್ಲ ಅಂದರೆ ಕುಳ್ಳ ಅಂತ ಹೇಳವ್ರೆ, ಎಲ್ಲವನ್ನೂ ಅವ್ನು ಕುಳ್ಳ ಅನ್ನೋರು. ಅದು ಪ್ರೀತಿಯಿಂದ ಅಂದಂಥ ಪದಗಳು ಆ ಸಂದರ್ಭಗಳಲ್ಲಿ. ಈಗ ಅಂದವರು ಇಲ್ವೋ, ನಾವೆಲ್ಲ ಒಟ್ಟಿಗೆ ಇದ್ದಾಗ ಅಂದವ್ರೆ. ಈಗ ಅವಾಗ ಚೆನ್ನಾಗಿದ್ದಾಗ ಇವರೆಲ್ಲ ನಮ್ಮ ಅಮೃತ, ಇವರೆಲ್ಲ ಅದೇನೋ ಹೇಳ್ತಾರಲ್ಲ ಮೈ ಮೇಲೆ ಹಾಕತ್ತೀವಲ್ಲ, ಅದೆಂತದಣ್ಣ ಮದುವೆಗಿದ್ವೇನೆ ಸೆಂಟ್ ಅಲ್ಲ, ಅದೇನೋ ಅಂತಾರಲ್ಲ ಹಿಂಗೆ ಇರ್ತಾರಲ್ಲ ಪನ್ನೀರು, ಅವಾಗೆಲ್ಲ ಪನ್ನೀರ್ ಆಗಿದ್ದೋ ಕುಮಾರಣ್ಣಂಗೆ. ಈಗ ವಿರೋಧವಾಗಿರೋದಕ್ಕೆ ಕೊಚ್ಚೆಗಳಾಗ್ಬಿಟ್ಟಿದ್ದೀವಿ. ಈಗ ಒಕ್ಲಿಗರು ಕುಮಾರಣ್ಣ ಏನಂದ್ರು ತಡ್ಕೋತದೆ, ನಾವೇನು ಅನ್ನಂಗಿಲ್ಲ, ನಮ್ಮ ದುರಂತ ಅದು. ಅವ್ರು ಏನು ಬೈದ್ರು ಕೇಳ್ತಾರೆ. ನನ್ನನ್ನು ಬಾಲಕೃಷ್ಣ ಅಂದರು, ಅವ್ರು ಏನು ಕೇಳಲ್ಲ, ಒಳ್ಳೆ ಮಾತಾಡಿದ್ರು ದೇವೇಗೌಡರು ಬಾಲಕೃಷ್ಣಂಗೆ ಅಂತಾರೆ. ನಾವೇನಾರ ಅಂಥ ಪದ ಪ್ರಯೋಗ ಮಾಡಿದಾಗ ಬಾಲಕೃಷ್ಣ ನಾಗರಿಂಗನ ಬಗ್ಗೆ ದೇವೇಗೌಡರ ಬಗ್ಗೆ ಅಂತಾರೆ. ನಮ್ಮ ಜನಾಂಗದಲ್ಲಿ ಆ ಥರ ಅವ್ರಿಗೆ ಅನುಕೂಲ ಐತೆ, ಅದರಿಂದ ಅವ್ರು ಏನು ಮಾಡ್ತಾರೆ ಅದನ್ನು ಉಪಯೋಗಿಸ್ಕೊಂಡು ಅದರಿಂದ ಅನುಕೂಲ ಮಾಡಬೇಕು ಒಕ್ಕಲಿಗ ಜನಾಂಗದಿಂದ, ಅದರಿಂದ ಒಕ್ಕಲಿಗರಿಗೆ ಅನುಕೂಲ. ಅದಲ್ಲ, ಅವರು ಚುನಾವಣೆಯಲ್ಲಿ ತಮ್ಮ ಕುಟುಂಬವನ್ನು ಬೆಳೆಸ್ಕೊಳ್ಳಿಕ್ಕೆ